ಹುಬ್ಬಳ್ಳಿಯಲ್ಲಿ ಮತ್ತೆ ಕಳ್ಳರ ಗ್ಯಾಂಗ್ ಹಾವಳಿ ಶುರುವಾಗಿದೆ. ಆತಂಕ ಈಗಾಗಲೇ ಹೆಚ್ಚಾಗಿದೆ. ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ದೃಶ್ಯ. ಹುಬ್ಬಳ್ಳಿಯಲ್ಲಿ ಮತ್ತೆ ಕಳ್ಳರ ಗ್ಯಾಂಗ್ ಹಾವಳಿ ಶುರುವಾಗಿದೆ. ಸ್ಥಳೀಯರಲ್ಲಿ ಆತಂಕ ವ್ಯಕ್ತವಾಗಿದೆ. ಸಿಸಿಟಿವಿಯಲ್ಲಿ ದೃಶ್ಯ ಸೆರೆಯಾಗಿದ್ದು ಸ್ಥಳೀಯರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. 5 ಜನರ ತಂಡ ರಾತ್ರಿ ವೇಳೆ ಬಡಾವಣೆಗಳಲ್ಲಿ ಸುತ್ತಾಟವನ್ನ ಮಾಡ್ತಾ ಇದೆ, ಅಂದ್ರೆ ಸುತ್ತಾಡ್ತಿದ್ದಾರೆ. ಮನೆಗಳ ಮುಂದೆ ಅಳವಡಿಸಿದಂತಹ ನೀರಿನ ಮೀಟರ್, ರಸ್ತೆ ಬದಿ ನಿಲ್ಲಿಸಿದಂತಹ ಆಟೋ ರಿಕ್ಷಾಗಳ ಟೈರ್ ಅನ್ನ ಕಳ್ಳತನ ಮಾಡ್ತಾ ಇದ್ದಾರೆ. ಟೂಲ್ ಕಿಟ್ ಸೇರಿ ಇತರೆ ವಸ್ತುಗಳನ್ನ ಕದ್ದು ಎಸ್ಕೇಪ್ ಆಗ್ತಾ ಇದ್ದಾರೆ ಅನ್ನೋ ಮಾಹಿತಿ. ಕಳ್ಳತನದ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಈಗಾಗಲೇ ಸೆರೆಯಾಗಿದೆ. ಕಳ್ಳರ ನಿರಂತರ ಹಾವಳಿಯಿಂದ ಸಾರ್ವಜನಿಕರಲ್ಲಿ ಈಗಾಗಲೇ ಒಂದು ರೀತಿಯ ಆತಂಕ ವ್ಯಕ್ತವಾಗ್ತಾ ಇದೆ. ಕಳ್ಳರನ್ನ ಬಂಧಿಸಿ ಆದಷ್ಟು ಬೇಗ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ, ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸೊ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ರಾತ್ರಿ ಸಮಯದಲ್ಲಿ 5 ಜನರ ಒಂದು ಗುಂಪು ಏನಿದೆ, ಆ ಗುಂಪು ಬರುತ್ತೆ. ಜಸ್ಟ್ ಅದು ಯುವಕರ ಗುಂಪು ಅಂತ ಅನ್ಸುತ್ತೆ. ನೋಡ್ತಾ ಇರಬಹುದು ದೃಶ್ಯದಲ್ಲಿ. ಒಂದು ಏಜ್, ಒಂದು 20 to 30, 35 ಈ ಏಜ್ ಗ್ರೂಪ್ನವರು ಅನ್ಸುತ್ತೆ. ಒಂದು 5 ಜನ ಬಂದು ಅಲ್ಲಿ ರಸ್ತೆಯಲ್ಲಿ ಏನಿದ್ರು ಕೂಡ ಅದನ್ನ ಕಳ್ಳತನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಎಲ್ಲ ಒಂದು 20 ವರ್ಷದ ಒಳಗಡೆ ಇರುವಂತಹ ಮಕ್ಕಳು ಇರಬಹುದು. ಒಂದು 15, 16, 17 ಈ ವಯಸ್ಸಿನ ಮಕ್ಕಳು ಈ ರೀತಿ ಕಳ್ಳತನವನ್ನ ಮಾಡ್ತಾ ಇದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇನ್ನು ಸ್ಕೂಲ್ ಕಾಲೇಜ್ ಅನ್ಸುತ್ತೆ. ನೋಡ್ತಾ ಇರಬಹುದು ನೀವು ಕೂಡ. ರಾತ್ರೋರಾತ್ರಿ ಬಂದು ಯಾವ ರೀತಿ ಕಳ್ಳತನವನ್ನ ಮಾಡ್ತಾರೆ ಅಂತ ಸ್ಥಳೀಯರಲ್ಲಿ ಈಗಾಗಲೇ ಆತಂಕ ಕೂಡ ವ್ಯಕ್ತವಾಗ್ತಾ ಇದೆ. ಅಧಿಕಾರಿಗಳಿಗೆ ಎಷ್ಟೇ ಬಾರಿ ಮನವಿಯನ್ನ ಮಾಡಿಕೊಂಡ್ರು ಕೂಡ ಇವರ ವಿರುದ್ಧ ಕ್ರಮವನ್ನ ಕೈಗೊಳ್ತಾ ಇಲ್ಲ. ನಿಂತಿದ್ದಂತಹ ಆಟೋ ಟೈರ್ಗಳೇನಿರುತ್ತೆ ಅದೆಲ್ಲವನ್ನ ಕೂಡ ಕಳ್ಳತನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸ್ಥಳೀಯರು ಕೂಡ ಈಗಾಗಲೇ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್. ರವಿಕುಮಾರ್, ಎಷ್ಟು ದಿನದಿಂದ ಈ ಕೃತ್ಯ ನಡೀತಾ ಇದೆ? ಏನೆಲ್ಲ ಕಳ್ಳತನ ಮಾಡಿದ್ದಾರೆ? ಇವರನ್ನ ಅರೆಸ್ಟ್ ಮಾಡಿದ್ರಾ ಹೇಗೆ? ಓಕೆ, ಸಂಪರ್ಕ ಕಡಿತ ಆಗಿದೆ. ನೀವು ಕೂಡ ಗಮನಿಸ್ತಾ ಇರಬಹುದು. ಸುಮಾರು ದಿನಗಳಿಂದಲೂ ಕೂಡ ಈ ರೀತಿನೇ ಆಗ್ತಾ ಇದೆ. ರಸ್ತೆಯಲ್ಲಿ ಏನೂ ನಿಲ್ಸೋಕ್ಕಾಗ್ತಿಲ್ಲ, ಏನೂ ಮಾಡೋಕ್ಕಾಗ್ತಿಲ್ಲ ನಾವು ಅಂತ ಹೇಳಿ ಸಾರ್ವಜನಿಕರು ಕೂಡ ಒಂದು ರೀತಿಯ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.